ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಜನದ ಕಂಪ್ಲೇಂಟು ಒಂದೇ ಆಗಿರುತ್ತೆ, ಅಕ್ಕ ನಮ್ಮ ಗಿಡಗಳು ಸತ್ತೋಗುತ್ತೆ ಬರೋದೇ ಇಲ್ಲ ಅಂತೀರಾ. ಯಾಕೆ ಸತ್ತೋಗುತ್ತೆ ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಈಗ ಯಾವುದೇ ಒಂದು ಹೂವಿನ ಗಿಡ ಆದರೂ ಅಷ್ಟೇ, ಆ ಕಲ್ಲರು ತುಂಬ ಚೆನ್ನಾಗಿರುತ್ತೆ ಅಂತ ನಾವು ತಗೊಂಡಿರ್ತೀವಿ. ಅದನ್ನು ನಾವು ಕೇರ್ ಮಾಡ್ದಲೇ ಏನಾಗುತ್ತೆ, ಅದು ಸತ್ತೋಗ್ಬಿಡುತ್ತೆ. ಆ ಸತ್ತೋದಾಗ ತುಂಬಾ ಸಹ ಬೇಜಾರಾಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಹೂವೆಲ್ಲ ಅರಳಬೇಕು ಅಂದರೆ ನಾವು ಅದಕ್ಕೆ ಕಾಲಕ್ಕೆ ಅದಕ್ಕೆ ಏನೇನು ಬೇಕು ಅಂತ ಆರೈಕೆ ಮಾಡಿದ್ರೆ ಮಾತ್ರ ಇಷ್ಟು ಚೆನ್ನಾಗಿ ಹೂವೆಲ್ಲ ನಮಗೆ ಸಿಗೋದು. ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ, ನಾವು ಗೊಬ್ಬರ ನೀರು ಕೊಟ್ಟರೆ ಮಾತ್ರ ಸಾಕಾಗೋದಿಲ್ಲ. ಗೊಬ್ಬರ ನೀರು ಎಷ್ಟು ಮುಖ್ಯನೋ ಹಾಗೆ ಅದಕ್ಕೆ ಔಷಧಿನೂ ಅಷ್ಟೇ ಮುಖ್ಯ. ಯಾಕೆ ಗಿಡಗಳು ಸಾಯುತ್ತೆ ಅಂದರೆ ನೋಡಿ, ಈ ಥರ ಹುಳಗಳು ಗಿಡದಲ್ಲಿ ಹತ್ಕೊಂಡಾಗ ಗಿಡ ಸಾಯೋ ಚಾನ್ಸ್ ಇರುತ್ತೆ. ಇದು ಮಿಲಿ ಬಗ್ಸು ಮತ್ತು ಅದು ಅಂಟು ಥರ ಇರುತ್ತೆ ಹುಳಗಳು. ಒಂದು ವೇಳೆ ನಿಮಗೆ ಈ ಕಪ್ಪು ಇರುವೆ ಥರ ಬರುತ್ತೆ ನೋಡಿ, ಆ ಥರ ಬಂದ್ರೂ ಗಿಡ ಸಾಯೋದಿಲ್ಲ. ಈ ವೈಟ್ ಮಿಲಿ ಬಗ್ಸ್ ಬಂತು ಅಂದರೆ ಆ ಗಿಡ ಬದುಕೋದೇ ಇಲ್ಲ. ತುಂಬ ಜನ ಹೇಳಿದ್ದೀರ ನನಗೆ, ಅಕ್ಕ ನನ್ನ ಹತ್ರ ಕಲ್ಲರ್ ಇತ್ತು, ತುಂಬ ಚೆನ್ನಾಗಿತ್ತು, ಆದರೆ ಅದಕ್ಕೆ ಹುಳಗಳೆಲ್ಲ ಆಗಿ ಗಿಡ ಸತ್ತೋಯ್ತು ಅಂತ ಹೇಳಿದ್ದೀರಾ. ಕೆಲವೊಂದು ಸರಿ ನಾವು ಎಷ್ಟೇ ಆರ್ಗ್ಯಾನಿಕ್ ಆಗಿರೋವಂತಹ ಔಷಧಿನ ಸಿಂಪಡಿಸಿದ್ರೂ ಹೋಗೋದಿಲ್ಲ ಇವು ಮಿಲಿ ಬಗ್ಸ್ಗಳು. ಒಂಥರ ಅದು ಗಿಡದ್ದು ಮೊಗ್ಗು ಮೇಲೆಲ್ಲ ಮತ್ತು ಎಲೆಗಳ ಮೇಲೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ, ಅದು ಎಷ್ಟೇ ನಾವು ಆರ್ಗ್ಯಾನಿಕ್ಕಾಗಿ ಹೊಡೆದ್ರೂ ಹೋಗ್ದಿಲ್ಲ ಅಂತ ಸಂದರ್ಭದಲ್ಲಿ ಈಗ ನಾನು ತೋರಿಸೋವಂತಹ ಈ ಔಷಧಿನ ಸಿಂಪಡಿಸಿದ್ರೆ ನಿಮ್ಮ ಗಿಡಗಳು 100% ಸೇಫಾಗಿರುತ್ತೆ. ನೋಡಿ, ಈ ದಾಸವಾಳ ಗಿಡದಲ್ಲೂ ಅಷ್ಟೇ, ಅದು ಮೊಗ್ಗು ಅರಳೋಕ್ಕೆ ಬಿಡ್ತಾ ಇಲ್ಲ. ನೋಡಿ ಯಾವ ಥರ ಆಗಿದೆ, ಈ ಎಲೆಗಳೆಲ್ಲ ಮುದ್ರಕೊಳ್ಳೋ ಥರ, ಮತ್ತು ಮೊಗ್ಗಲ್ಲಿ ಅದು ಕಣ್ಣಿಗೆ ಕಾಣೋದಿಲ್ಲ, ಒಳಗಡೆ ಎಲ್ಲ ಸೇರಿಕೊಂಡು ಮೊಗ್ಗೆಲ್ಲ ತಿಂದಾಗ್ತಾ ಇರುತ್ತೆ. ಈ ಥರ ಎಲ್ಲ ಸಮಸ್ಯೆ ಆಗಿರುತ್ತೆ. ನನಗೂ ಅದು ಸ್ಪ್ರೇ ಬಾಟ್ಲ್ ಇಲ್ಲದೆ ಇರೋ ಕಾರಣ ನಾನು ಇಷ್ಟು ದಿನ ಅದು ಔಷಧಿನ ಸಿಂಪಡಿಸಿರಲಿಲ್ಲ. ಹಾಗಾಗಿ ಇವತ್ತು ನಾನು ಅದನ್ನು ಸ್ಪ್ರೇ ಬಾಟ್ಲ್ ತರಿಸಿ ಔಷಧಿನ ಹಾಕ್ತಾಯಿದ್ದೀನಿ. ನೋಡಿ ಎಲೆಗಳೆಲ್ಲ ಯಾವ ರೀತಿ ಆಗಿದೆ ಅಂತ. ನೋಡಿ, ನಾನು ಒಂದು ಬಕೆಟಲ್ಲಿ ನೀರು ತಗೊಂಡಿದ್ದೀನಿ. ಆ ನೀರಿಗೆ ಇದನ್ನು 2 ಸ್ಪೂನಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಎಲ್ಲ ಗಿಡಗಳಿಗೂ ಸಿಂಪಡಿಸ್ತು ಅಂದರೆ ಎಂಥದ್ದೇ ಹುಳ ಇದ್ರೂ ಹೊರಟೋಗುತ್ತೆ. ಆಗ ಗಿಡ ತುಂಬ ಸೇಫಾಗಿರುತ್ತೆ. ಈ ಔಷಧಿ ನಿಮಗೆ ಗೊಬ್ಬರದ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಒಂದು ವೇಳೆ ನಿಮಗೆ ಸಿಕ್ಕಿಲ್ಲ ಅಂದರೆ ನನಗೆ ಬೇಕಾದರೆ ನೀವು ವಾಟ್ಸಪ್ಪಲ್ಲಿ ಬುಕ್ ಮಾಡ್ಕೋಬೋದು, ನಾನು ಕಳಿಸ್ಕೊಡ್ತೀನಿ. ಕೆಲವೊಂದೊಂದು ಸರಿ ಎಷ್ಟೇ ಬೇರೆ ಔಷಧಿ ಹೊಡೆದ್ರೂ ಕಂಟ್ರೋಲೇ ಆಗಿಲ್ಲ ಅಂತ ಸಂದರ್ಭದಲ್ಲಿ ಈ ಔಷಧಿನ ಹಾಕಿ ನೀವು ಗಿಡಗಳಿಗೆ ಸ್ಪ್ರೇ ಮಾಡ್ತು ಅಂದರೆ 100 ಅಲ್ಲ 200% ರಿಸಲ್ಟ್ ಸಿಗುತ್ತೆ. ಒಂದು ಹುಳಗಳು ಸಹ ಇರೋದಿಲ್ಲ. ಗಿಡಗಳಿಗೆ ನಾವು ಒಂದು ವೇಳೆ ಗೊಬ್ಬರ ಕೊಡೋದು ಲೇಟ್ ಆದ್ರೂ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಆದರೆ ಹುಳಗಳಿಗೆ ನಾವು ಔಷಧಿ ಸಿಂಪಡಿಸೋದು ತಡ ಆಯಿತು ಅಂದರೆ ಯಾವ ಗಿಡಗಳು ಬದುಕೋದಿಲ್ಲ. ನೋಡಿ, ಮೊದಲು ನನ್ನ ಗಾರ್ಡನಲ್ಲಿ ಇದ್ದಿದ್ದು ಇದು ಚಿಕ್ಕದು ಸ್ಪ್ರೇ ಬಾಟ್ಲು. ಈಗ ಇದರಲ್ಲಿ ಆಗೋದಿಲ್ಲ, ಯಾಕೆಂದರೆ ತುಂಬ ಗಿಡಗಳಿರೋ ಕಾರಣ ಇದರಲ್ಲಿ ನನಗೆ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಈ ದೊಡ್ಡದನ್ನು ತಗೊಂಡಿದ್ದೀನಿ. ಇದನ್ನು ನಾನು ಯಾವುದರಿಂದ ತಗೊಂಡೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಏಕೆಂದರೆ ಈ ವಿಡಿಯೋದಲ್ಲಿ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೋರಿಸಿಲ್ಲ. ಈ ಥರ ಸ್ಪ್ರೇ ಬಾಟ್ಲು ಜಾಸ್ತಿ ಗಿಡಗಳಿರೋ ಅಂಥವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಂಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಚಿಕ್ಕ ಗಾರ್ಡನ್ ಇರೋರಿಗೆ ಅದು ಚಿಕ್ಕದು ಸ್ಪ್ರೇ ಬಾಟ್ಲು ಚೆನ್ನಾಗಿರುತ್ತೆ. ಅದು ನನಗೆ ಸುಮಾರು ವರ್ಷ ಬಾಳಿಕೆನೂ ಬಂತು, ಚೆನ್ನಾಗೂ ಇದೆ. ನೋಡಿ, ಇದು 8 ಲೀಟ್ರದ್ದು. ಈ ಥರ ನಾವು ಒಂದು ಸತಿ ಸ್ಟೋರ್ ಮಾಡಿಕೊಂಡು ನಾವು ಇಟ್ಕೊಳ್ತು ಅಂದರೆ ಸುಮಾರು ಗಿಡಗಳಿಗೂ ನಾವು ಔಷಧಿನ ಸ್ಪ್ರೇ ಮಾಡ್ಬೋದು. ನೋಡಿ, ಆ ಗಿಡಗಳಲ್ಲಿ ಎಲೆಗಳೆಲ್ಲ ಯಾವ ರೀತಿಯಾಗಿದೆ ಮತ್ತು ಮೊಗ್ಗು ಸಹ ಯಾವ ರೀತಿಯಾಗಿದೆ, ಒಂಥರ ಎಲ್ಲ ಮುದ್ರಕೊಂಡಂಗೆ ಆಗಿಬಿಟ್ಟಿದೆ. ಎಲೆ ಆಗಿರ್ಬೋದು, ಮೊಗ್ಗುಗಳಾಗಿರ್ಬೋದು. ಅದರಲ್ಲೂ ಹೆಚ್ಚು ಈ ಹುಳಗಳು ಅಂಟ್ಕೊಳೋದು ಈ ದಾಸವಾಳ ಗಿಡಗಳಿಗೇ. ನಾನು ಇವತ್ತು ಈ ಔಷಧಿನ ಸಿಂಪಡಿಸ್ತಾ ಇದ್ದೀನಿ. ಕೆಲವೊಂದೊಂದು ಸರಿ ನಾವು ಮಾಡೋ ತಪ್ಪಿಂದನೇ ಗಿಡಗಳನ್ನ ನಾವು ಕಳ್ಕೊಬೇಕಾಗುತ್ತೆ. ಅದಕ್ಕೆ ಅಂತಲೇ ನಾವು ಕಾಲಕ್ಕೆ ಅದಕ್ಕೆ ಏನು ಬೇಕು ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಔಷಧಿ ಆಗಲಿ ಗೊಬ್ಬರ ಆಗಲಿ ಕೊಟ್ಟರೆ ಮಾತ್ರ ನಾವು ಗಿಡಗಳನ್ನ ಉಳಿಸ್ಕೊಳಕ್ಕೆ ಸಾಧ್ಯ. ನಾನು ಪದೇ ಹೇಳ್ತಿದ್ದೀನಿ, ಒಂದು ವೇಳೆ ನಾವು ಗೊಬ್ಬರ ಕೊಡೋದು ತಡ ಆದ್ರೂ ಗಿಡ ತಡ್ಕೊಳ್ಳುತ್ತೆ. ಆದರೆ ಈ ಔಷಧಿ ಸಿಂಪಡಿಸೋದು ನಾವು ತಡ ಮಾಡಿದ್ರೆ ಗಿಡನೇ ನಾವು ಕಳ್ಕೊಬೇಕಾಗುತ್ತೆ. ನಾವು ಎಷ್ಟೇ ಆರ್ಗ್ಯಾನಿಕ್ ಆಗಿರೋಂತಹ ಔಷಧಿನ ಸಿಂಪಡಿಸಿದ್ರೂ ಹುಳಗಳು ಕಂಟ್ರೋಲ್ ಆಗೋದೇ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಈ ಔಷಧಿನ ಸಿಂಪಡಿಸಿ.
ನಾನು ಇದನ್ನು 2ನೇ ಸತಿ ಸ್ಪ್ರೇ ಮಾಡ್ತಾ ಇರೋದು. ಯಾಕೆಂದರೆ ನನ್ನ ಗಾರ್ಡನಲ್ಲೂ ತುಂಬ ಹುಳಗಳಾಗ್ಬಿಟ್ಟಿತ್ತು. ನನಗೆ ಸ್ಪ್ರೇ ಬಾಟ್ಲು ಇರಲಿಲ್ಲ, ಅದು ಚಿಕ್ಕದಿತ್ತು. ಹಂಗಾಗಿ ನನಗೆ ಅದರಲ್ಲಿ ಸ್ಪ್ರೇ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಅದು ಸ್ಪ್ರೇ ಮಾಡಿರಲಿಲ್ಲ. ಇವಾಗ ಇದನ್ನು ತರಿಸ್ಬಿಟ್ಟು ನಾನು ಆ ಹುಳಗಳಿಗೆಲ್ಲ ಸ್ಪ್ರೇ ಮಾಡ್ತಾಯಿದ್ದೀನಿ. ಅದರಲ್ಲೂ ನೀವು ಈ ಔಷಧಿನ ಸ್ಪ್ರೇ ಮಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡೇ ಸ್ಪ್ರೇ ಮಾಡಿ. ಯಾಕೆಂದರೆ ನಮ್ಮ ಆರೋಗ್ಯನೂ ನಾವು ನೋಡ್ಕೋಬೇಕಲ್ವಾ. ನಾವು ಚೆನ್ನಾಗಿದ್ದರೆ ತಾನೇ ಗಿಡಗಳನ್ನ ಬೆಳೆಸೋದಕ್ಕಾಗೋದು, ಏನೇ ಒಂದು ಮಾಡೋಕ್ಕಾಗೋದು. ನಾವೇ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ಹಾಗಾಗಿ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು. ಒಬ್ಬೊಬ್ಬರಿಗೆ ಔಷಧಿದು ಘಾಟು ಎಲ್ಲ ಆಗೋದಿಲ್ಲ, ಹುಷಾರಿಲ್ದಂಗೆ ಆಗುತ್ತಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾಸ್ಕ್ ಹಾಕ್ಕೊಂಡು ನೀವು ಔಷಧಿನ ಸಿಂಪಡಿಸಿ. ಮತ್ತು ಗಾರ್ಡನ್ನಲ್ಲಿ ನಾವು ಕಸ ಎಲ್ಲ ಗುಡಿಸ್ಬೇಕಾದ್ರೂ ಅಷ್ಟೇ ಮಾಸ್ಕ್ ಹಾಕ್ಕೊಂಡೇ ಕಸ ಗುಡಿಸಿ. ಯಾಕೆಂದರೆ ಅದು ಧೂಳೆಲ್ಲ ಬಂದು ನಮಗೆ ಸೇರಿಕೊಂಡಾಗ ನಮಗೆ ಆರೋಗ್ಯ ತಪ್ಪಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾಸ್ಕ್ ಹಾಕ್ಕೊಂಡೇ ಕೆಲಸಗಳನ್ನ ಮಾಡಿ. ನೀವು ಗಮನಿಸಿರ್ಬೋದು, ನಾನು ಹೆಚ್ಚು ಮಾಸ್ಕ್ ಹಾಕ್ಕೊಂಡೇ ಗಾರ್ಡನ್ ಕ್ಲೀನ್ ಮಾಡೋದು ಮತ್ತು ಈ ಥರ ಎಲ್ಲ ಔಷಧಿನ ಸಿಂಪಡಿಸೋದು. ಔಷಧಿ ಎಲ್ಲ ಸಿಂಪಡಿಸಿದ್ರೆ ಮಾತ್ರ ಗಿಡಗಳಲ್ಲಿ ನಮಗೆ ಚೆನ್ನಾಗಿ ಹೂವು ಅರಳೋದಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಮೊಗ್ಗನ್ನೇ ಹುಳಗಳು ತಿಂದುಬಿಟ್ಟಾಗ ನಮಗೆ ಹೂವು ಎಲ್ಲಿ ಚೆನ್ನಾಗಿ ಅರಳುತ್ತೆ. ನನಗೆ ಇದೆಲ್ಲ ತುಂಬ ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ, ಹಾಗಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ಗಿಡಗಳನ್ನ ನಾನು ಮಾಡಿರೋ ತಪ್ಪಿಂದನೂ ನಾನು ಗಿಡಗಳನ್ನ ಕಳ್ಕೊಂಡಿದ್ದೀನಿ. ಮತ್ತು ಇನ್ನು ಗುಲಾಬಿ ಗಿಡಗಳಿಗಂತೂ ಬೇಗನೆ ಹುಳಗಳು ಅಟ್ಯಾಕ್ ಆಗುತ್ತೆ. ಯಾಕೆಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ, ಹುಳ ಎಲ್ಲಿದೆ ಅಂತಲೇ ಕಾಣೋದಿಲ್ಲ. ಅದು ಒಳಗಡೆನೇ ಸೇರ್ಕೊಂಡು ತಿಂತಾ ಇರುತ್ತೆ. ಅದು ಹುಳ ಇದೆಯೋ ಇಲ್ವೋ ಅಂತಲೇ ಗೊತ್ತಾಗೋದಿಲ್ಲ. ಅವಾಗ ಏನಾಗುತ್ತೆ, ಗಿಡ ಸಾಯ್ತಾ ಬರುತ್ತೆ. ನಾವೇನು ಅಂದ್ಕೊತೀವಿ, ಗಿಡಕ್ಕೆ ಗೊಬ್ಬರ ಹಾಕಿಲ್ಲ, ನಾವು ಸರಿಗೆ ನೀರು ಹಾಕಿಲ್ಲ, ನೀರು ಜಾಸ್ತಿ ಆಯ್ತೇನೋ ಅದಕ್ಕೋಸ್ಕರ ಗಿಡ ಸಾಯ್ತಿದೆ ಅಂತ ನಾವು ತಿಳ್ಕೊತೀವಿ. ಆದರೆ ಅಲ್ಲಿರೋದೇ ಬೇರೆ ಆಗಿರುತ್ತೆ. ನಾವು ಅದನ್ನು ಗಮನಿಸಿ ಈ ಥರ ಕಾಲಕ್ಕೆ ನಾವು ಔಷಧಿನ ಸಿಂಪಡಿಸಿದ್ರೆ ಮಾತ್ರ ಗಿಡಗಳನ್ನ ಉಳಿಸ್ಕೊಳೋದಕ್ಕೆ ಸಾಧ್ಯ. ನನ್ನ ಗುಲಾಬಿ ಗಿಡಗಳು ಅಷ್ಟೇ, ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಗುಲಾಬಿ ಗಿಡಗಳಿದ್ದೋ ಅವೆಲ್ಲ ಇವಾಗ ಹೊರಟೋಗ್ಬಿಟ್ಟಿದೆ. ತುಂಬಾ ಸಹ ಬೇಜಾರಾಗುತ್ತೆ ನನಗೆ. ಹಂಗಾಗಿ ಇವತ್ತು ನಾನು ಅದು 2 ಸತಿ ಅದು ಗುಲಾಬಿ ಗಿಡಗಳಿಗೆ ಈ ಔಷಧಿನ ಸ್ಪ್ರೇ ಮಾಡಿದ್ದೀನಿ. ಈ ಔಷಧಿನ ನೀವು ಎಲ್ಲ ಗಿಡಗಳಿಗೂ ಸಿಂಪಡಿಸ್ಬೋದು. ತರಕಾರಿ ಹಣ್ಣಿನ ಗಿಡಗಳನ್ನ ಬಿಟ್ಟು ನೀವು ಹೂವಿನ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಸಿಂಪಡಿಸ್ಬೋದು. ನಾನು ತರಕಾರಿ ಗಿಡ ಮತ್ತು ಹಣ್ಣಿನ ಗಿಡಗಳಿಗೆ ಈ ಔಷಧಿನ ಹಾಕ್ತಾಯಿಲ್ಲ, ಬರೀ ಹೂವಿನ ಗಿಡಗಳಿಗೆ ಮಾತ್ರ ಹಾಕ್ತಾಯಿದ್ದೀನಿ. ದುಡ್ಡು ಕೊಟ್ಟು ನಾವು ಗಿಡಗಳನ್ನ ತಂದಿರ್ತೀವಿ, ಆ ಗಿಡಗಳು ಸತ್ತೋದಾಗ ತುಂಬಾ ಬೇಜಾರಾಗುತ್ತೆ. ಆ ಸಾಯೋದಕ್ಕಿಂತ ಮುಂಚೆ ನಾವು ಜಾಗ್ರತೆ ವಹಿಸ್ತು ಅಂದರೆ ಯಾವ ಗಿಡಗಳು ನಾವು ಕಳ್ಕೊಳಕ್ಕಾಗೋದಿಲ್ಲ, ಉಳಿಸ್ಕೋಬೋದು. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಈ ನಡುವೆ ನಾನು ಆ ಗುಲಾಬಿ ಗಿಡಗಳನ್ನ ಹೆಚ್ಚು ಕೇರ್ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಸ್ವಲ್ಪ ಗಿಡಗಳು ಹೋಗ್ಬಿಟ್ಟಿದೆ. ಮತ್ತು ನಾನು ಆ ಗಿಡಗಳನ್ನ ತಗೊಬಂದು ರಿಕವರಿ ಮಾಡಬೇಕು. ಔಷಧಿನ ಸಿಂಪಡಿಸ್ಬೇಕಾದ್ರೆ ಹುಳಗಳೆಲ್ಲ ಹೆಂಗೆ ಆರೋಗುತ್ತೆ ಅಂದರೆ ಅದು ಈ ಕ್ಯಾಮ್ರಾದಲ್ಲಿ ಸರಿಗೆ ಕಾಣೋದಿಲ್ಲ. ನೋಡಿ, ಈ ಗುಲಾಬಿ ಗಿಡಗಳ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ. ತುಂಬಾ ಬೇಜಾರಾಗೋಗಿದೆ ನನಗಂತೂ ಆ ಗುಲಾಬಿ ಗಿಡಗಳನ್ನ ನೋಡಿ. ಈ ಥರ ಅದು ಒಳಗಡೆನೇ ಹುಳಗಳು ಸೇರ್ಕೊಂಬಿಟ್ಟು ಗಿಡಗಳನ್ನ ತಿಂತಾ ಬರುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಆವಾಗ ನಾವು ಗಿಡಗಳನ್ನ ಕಳ್ಕೊಬೇಕಾಗತ್ತೆ. ಅದಕ್ಕೆ ಅಂತ ನಾವು ಮುನ್ನೆಚ್ಚರಿಕೆಯಾಗಿ ನಾವು ಔಷಧಿನ ಎಲ್ಲ ಸ್ಪ್ರೇ ಮಾಡ್ತು ಅಂದರೆ ಯಾವುದೇ ಗಿಡಗಳು ಸಾಯೋದಿಲ್ಲ, ಉಳಿಸ್ಕೋಬಹುದು. ಹಾಗಾಗಿ ನಾನು ಈ ಗುಲಾಬಿ ಗಿಡಗಳಿಗೆ 2 ಸತಿ ಸ್ಪ್ರೇ ಮಾಡಿದ್ದೀನಿ. ದಾಸವಾಳ ಗಿಡದಲ್ಲೂ ಅಷ್ಟೇ, ಮೊಗ್ಗಂತೂ ಅದು ಮೊಗ್ಗು ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ, ಎಲ್ಲ ಉದುರೋಗ್ತಾ ಇತ್ತು. ಯಾಕೆ ಮೊಗ್ಗು ಉದುರುತ್ತೆ ಅಂದರೆ ಈ ಕೀಟಗಳೆಲ್ಲ ಅದ್ರ ಮೇಲೆಲ್ಲ ಕುತ್ಕೊಂಡು ಅದು ಮೊಗ್ಗೆಲ್ಲ ತಿಂತಾ ಇರೋವಾಗ ಮೊಗ್ಗು ಎಲ್ಲಿ ಇರುತ್ತೆ ಎಲ್ಲ ಉದುರೋಗ್ತಿರುತ್ತೆ. ಈ ಔಷಧಿನ ಸಿಂಪಡಿಸ್ತಾ ಇದ್ದೀನಿ. ನಾನು ಇದನ್ನು 2ನೇ ಸತಿ ಔಷಧಿನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಅದು ದಾಸವಾಳ ಗಿಡದಲ್ಲಿ ಯಾವ ರೀತಿ ಮೊಗ್ಗು ನಿಂತಿದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಮೊಗ್ಗು ನಿಂತಿರೋದು ನೋಡಿ ನನಗೇ ಖುಷಿಯಾಗೋಯ್ತು. ಈಗ ನಮಗೆ ಹೆಂಗೆ ಹುಷಾರಿಲ್ದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ನೋಡಿ, ಅದೇ ರೀತಿ ಗಿಡಗಳಿಗೂ ಅಷ್ಟೇ. ಅವಕ್ಕೆ ಹುಳಗಳು ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣವೇ ನಾವು ಈ ಥರ ಎಲ್ಲ ಔಷಧಿನ ಸಿಂಪಡಿಸಿದ್ರೆ ಮಾತ್ರ ಗಿಡಗಳನ್ನ ನಾವು ಉಳಿಸ್ಕೊಳಕ್ಕಾಗೋದು. ನಾವೇನಾದರೂ ಕೇರ್ಲೆಸ್ ಮಾಡ್ತು ಅಂದರೆ ಗಿಡಗಳನ್ನ ಕಳ್ಕೊಬೇಕಾಗತ್ತೆ. ಈಗ ನಾನು ಸ್ಪ್ರೇ ಮಾಡ್ತಾ ಇರೋಂತಹ ಔಷಧಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ನಿಮಗೆ ದೊಡ್ಡ ಬಾಟ್ಲಿನೂ ಸಹ ಸಿಗುತ್ತೆ, ಚಿಕ್ಕ ಬಾಟ್ಲೂ ಸಹ ಸಿಗುತ್ತೆ.
ಈ ಥರ ಹುಳಗಳೆಲ್ಲ ಗಿಡಗಳಿಗೆ ಬೇಗನೆ ಅಟ್ಯಾಕ್ ಆಗುತ್ತೆ. ಯಾಕೆ ಇಷ್ಟು ಬೇಗ ಅಟ್ಯಾಕ್ ಆಗುತ್ತೆ ಅಂದರೆ, ನಾವು ಗಿಡಗಳನ್ನ ಪಕ್ಕದಲ್ಲೇ ಇಟ್ಟಿರ್ತೀವಿ. ಈಗ ನಮಗೆ ಜಾಗ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಒಂದ್ರ ಪಕ್ಕ ಒಂದು ಇಟ್ಟಿರ್ತೀವಿ. ಅದು ಒಂದು ಗಿಡಕ್ಕೆ ಬಂತು ಅಂದರೆ ಎಲ್ಲ ಗಿಡಗಳಿಗೂ ಹರಡ್ಕೊಳ್ಳುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಜಾಗ ಇರೋದಿಲ್ಲ, ಗಿಡ ಬೆಳೆಸಬೇಕು ಅನ್ನೋ ಆಸೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಹೆದರೋದೇನು ಬೇಡ, ಈ ಔಷಧಿನ ಸಿಂಪಡಿಸಿ ಗಿಡಗಳನ್ನ ಉಳಿಸ್ಕೊಳ್ಳಿ. ನನ್ನ ಗಾರ್ಡನಲ್ಲಿರೋವಂತಹ ಎಲ್ಲ ಗಿಡಗಳಿಗೂ ನಾನು ಈ ಔಷಧಿನ ಸಿಂಪಡಿಸ್ತಾ ಇದ್ದೀನಿ. ಯಾವುದೇ ಔಷಧಿನ ಸಿಂಪಡಿಸಿದ್ರೂ ಹುಳಗಳು ಕಂಟ್ರೋಲೇ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಈ ಔಷಧಿನ ಸಿಂಪಡಿಸಿ 200% ನಿಮಗೆ ರಿಸಲ್ಟ್ ಸಿಗುತ್ತೆ. ಸೇವಂತಿಗೆ ಗಿಡ ಆಗಿರ್ಬೋದು, ಮಲ್ಲಿಗೆ ಗಿಡ ಆಗಿರ್ಬೋದು, ದಾಸವಾಳ, ಪ್ರತಿಯೊಂದು ಗಿಡಗಳಿಗೂ ನೀವು ಔಷಧಿನ ಸಿಂಪಡಿಸ್ಬೋದು. ಗಿಡಗಳಿಗೆ ಕಾಲಕ್ಕೆ ಅವಕ್ಕೆ ಏನು ಬೇಕು ಅಂತ ನಾವು ಆರೈಕೆ ಮಾಡಿದ್ರೆ ಅದರಿಂದ ನಮ್ಗೆ ಹೆಚ್ಚು ರಿಸಲ್ಟೂ ಸಹ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.